ತೂಕ ಬಹಳ ಕಡಿಮೆ ಆಗಿರ್ಬೇಕಲ್ರಿ ಉಪವಾಸ ಕೂತವ್ರ ಅಂತೇಳಿ ಕೇಳಿದ್ರು. ಆದ್ರೂ ಆಗಿರ್ಬೋದು, ಯಾಕಂದ್ರೆ ಇನ್ನೂ ತಿಂಗಳವನ್ನ ಉಪವಾಸ ಮಾಡ್ಯಾರ. ಅದಕ್ಕೆ ಎಲ್ಲರೂ ತೂಕ ಕಡಿಮೆ ಆಗೈತೆ ಒಬ್ಬರೊಬ್ರು, ಇನ್ನೊಬ್ರು ಇಲ್ಲಿ ಒಬ್ಬೊಬ್ರು 2 ಕಿಲೋ ತೂಕ ಹೆಚ್ಚಾಗ್ಯಾವ ಅಂತ ಹೇಳಿದ್ರು. ಸ್ವಲ್ಪ ಜಾಸ್ತಿ ಹೇಳ್ತಿದ್ರ, ಮತ್ತೆ ಇದನ್ನ ಸೀರಿಯಸ್ ತಗೋಬೇಡ. ನಾವು ಹಿಂದಕ್ಕೆ ಉಪವಾಸ ಕೂತೊಳಗ ನಮ್ಮ 2 ಬಾರಿ ಒಂದು ಅಂಗನವಾಡಿಗೆ ಮತ್ತು ಬಾಗಲಕೋಟೆ ಸಂತರ್ಸಲ ಕುಂತಾಗ ನಮ್ಮನ್ನು ಪೊಲೀಸರು ಪರೀಕ್ಷೆ ಮಾಡಕ್ ಬರ್ತಿದ್ರು. ನಾವು ನೀರಿನ ಅಮರ ಉಪವಾಸ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಮಾಡುವ ಹೊತ್ತಿನೊಳಗೆ ನಮ್ಮನ್ನು ಪೊಲೀಸರು ಮನಗುಳಿ BS ನನ್ನ ಪರೀಕ್ಷೆ ಮಾಡಕ್ ಬರ್ತಿದ್ರು. IBಗೆ ನಾವು ಜಳಕಕ್ಕೆ ಹೋಗ್ತೀವಿ ಸಹಿತ ಮನೆ ಇದ್ರು IB ಜಳಕಕ್ಕೆ ಹೋಗ್ತಿದ್ವಿ. IBಗೆ ಹೋದ್ರು ಬೆಂಬಲ ಪೊಲೀಸರು ಬರ್ತಿದ್ರು. ಆ ಪರಿಸ್ಥಿತಿಯಲ್ಲಿ ಇಲ್ಲಿ ನಿಮಗೂ ಬರ್ತದೆ ಅಂತ ನಾವು ತಿಳ್ಕೊಂಡಿದ್ದು, ಸುಖದಿಂದ ಸುಖಾಂತ ಆಗ್ತಾ ಇದ್ದೇನೆ ಅಂತ ಹೇಳೋದ್ರ ಜೊತೆಗೆ ಇವತ್ತು ಎಲ್ಲರೂ ಸಹಕಾರ ನೀಡಬೇಕಾಗಿ ಈ ಕಾರ್ಯ ನಮ್ದು ಹೋರಾಟ ಯಶಸ್ವಿ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಹೆಚ್ಚಿ ಸಂದರ್ಭದೊಳಗೆ ಏನು ಹೇಳಲಿಕ್ಕೆ ಉಳಿದಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ. ಕೆಲವು ವಿಷಯಗಳ ಬಗ್ಗೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಮೂಡುವುದು ಸಹಜ. ಅದೇನೇ ಇರಲಿ, ಇವತ್ತೇನು ನಮ್ದು 75,000 ಎಕರೆ ಪೈಕಿ 73,000 ಎಕರೆ ಇನ್ನೂ ಎಕ್ವಿಷನ್ ಮಾಡ್ಕೋಬೇಕಾಗಿದೆ. 73,020 ಎಕರೆ. ಅದಕ್ಕಾಗಿ ಎಲ್ಲರೂ ಒಪ್ಪೋರಿನ ಬೇಡಿಕೆ ಹೆಂಗಿತ್ತಂದ್ರೆ ನಮಗೆ ಕನ್ಸೆಂಟ್ ಅವಾರ್ಡ್ ಬೇಕು. ಕನ್ಸೆಂಟ್ ಅವಾರ್ಡ್ ಯಾಕೆ ಬೇಕಂದ್ರೆ ಯೋಜನೆ ಮುಗಿಬೇಕಾಗಿದೆ ಅನ್ನುವಂಥದ್ದು. ನಾವು ಮುಳುಗಡೆ ಹಾಕಿದ್ರು ನಮ್ಗೆ ಕನ್ಸೆಂಟ್ ಅವಾರ್ಡ್ ಬೇಡ, ನಮ್ಗೆ ಕೋರ್ಟ್ ಅವಾರ್ಡ್ ಬೇಕು, ಅವು ಇವು ಅಂತ ತಿಳ್ಕೊಂಡು ನಾವು ಅನುಭವದಾಗಿತ್ತು. ಆದರೆ ನಾವು ರಾಷ್ಟ್ರೀಯ ದೃಷ್ಟಿಯಿಂದ, ರಾಷ್ಟ್ರೀಯ ವರಮಾನ ಹೆಚ್ಚುವ ದೃಷ್ಟಿಯಿಂದ, ನಮ್ಮ ಕರ್ನಾಟಕ ರಾಜ್ಯದ ವರಮಾನ ಹೆಚ್ಚಿಸುವ ದೃಷ್ಟಿಯಿಂದ ನಾವು ಯೋಜನೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ಅದಕ್ಕಾಗಿ ನಮ್ಗೆ ಕನ್ಸೆಂಟ್ ಅವಾರ್ಡ್ ಕೊಡ್ರಿ ಅಂತ ಹೇಳಿದಾಗ ಅವ್ರಿಗೆ ಕನ್ವಿನ್ಸ್ ಆಯ್ತು. ಬೆಲೆ ಇವತ್ತು ನೀವು ಬೇಡಿಕೆ ನೀವೇ ಇಟ್ಟಿದ್ದೀರಿ, 50 ಲಕ್ಷ 40 ಲಕ್ಷ ಇಟ್ಟಿದ್ದೀರಿ. ಅದು ನಾಳೆ ಕೂತೊಳಗೆ ಯಾವುದೋ ನಿಮಗೆ ಅಸಮಾಧಾನ ಆಗುವ ರೀತಿಯೊಳಗೆ ಬರ್ಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ. ಮಂಡನೆ ಮಾಡಿರ್ತಕ್ಕಂಥ ವಾದ ಏನಿದೆ ಅದರ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸವಿದೆ. ಅದಕ್ಕೆ ತಾವೇನು ಬಂದು ಈ ಹೋರಾಟ ವೇದಿಕೆಗೆ ಬಂದು ಮನವಿ ಮಾಡಿಕೊಂಡಿದ್ದೀರಿ, ಎಲ್ಲ ಹೋರಾಟಗಾರರಿಗೆ, ಸಂತ್ರಸ್ತರಿಗೆ, ರೈತ ಬಂಧುಗಳಿಗೆ ಅದನ್ನ ನಾವು ಮನ್ನಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತೀನಿ.